ವೆಲ್ಕಮ್ ಟು ದ ಗಣೇಶ್ ಟರೀಸ್ ಮತ್ತು ವಿಡಿಯೋ ಲಾಸ್ಟಲ್ಲಿ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಡಿಯೋ ಬಂದ್ಬಿಟ್ಟು RCB ವರ್ಸಸ್ DC. ಮೇನ್ ಅವರು ಇಲ್ಲಿ RCB ಅವರು ಚೆನ್ನಾಗಿ ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಟಾಸ್ಕ್ನ RCB ಅವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತೊಗೊಳಕ್ಕಾಗಲಿಲ್ಲ. ಒಟ್ಟಿನಲ್ಲಿ DC ಅವರು ಟಾಸ್ ಗೆದ್ಬಿಟ್ಟು ಒಳ್ಳೆ ಆಯ್ಕೆ ಮಾಡಿಕೊಂಡ್ರು ಅನ್ಬೋದು. ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಅಂತ ಸ್ಟಾರ್ಟ್ ಸಿಗಲಿಲ್ಲ ಅನ್ಬೋದು RCB. ಯಾಕೆಂದರೆ ವಿರಾಟ್ ಕೊಹ್ಲಿ ಬೇಗನೆ ಔಟ್ ಆದರು. ಅಗ್ರೆಸಿವ್ ಆಗಿ ಆಡೋಕೆ ಹೋಗಿ ಡೂಪ್ಲೆಸ್ಸು ಅಷ್ಟೇ, ಆಮೇಲೆ ಮಿಲ್ ಜಾಕ್ಸು, ರಜತ್ ಪಟೀದಾರ್ ಇವರಿಬ್ಬರೇ ಮೇನ್ ಮ್ಯಾಚ್ನ ಎಳೆದಿದ್ದು ಅನ್ಬೋದು. ಒಟ್ಟಿನಲ್ಲಿ ಇವರಿಬ್ಬರೇ ಏನಾರು ಆಡೀತಿಲ್ಲ ಅಂದರೆ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡ್ತಿದ್ರೇನೋ ಒಂದು ಲೆವೆಲ್ಗೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಅವರು ಇವರಿಬ್ಬರೇ ರಜತ್ ಪಟೀದಾರ್ ಒಳ್ಳೆ ಹಾಫ್ ಸೆಂಚುರಿ ಮಾಡಿದ್ರು. ಒಟ್ಟಿನಲ್ಲಿ 50 ರನ್ ನೋಡಿದ್ರು, ಅದರಿಂದನೇ ಮ್ಯಾಚ್ನ ಗೆದ್ರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಮಿಲ್ ಜಾಕ್ಸ್ ಒಳ್ಳೆ ಬ್ಯಾಟಿಂಗ್ ಅಟ್ಯಾಕು ಮಾಡಿದ್ರು, ಬೌಲಿಂಗ್ ಅಟ್ಯಾಕು ಮಾಡಿದ್ರು. ಆಮೇಲೆ ಅವರಿಬ್ಬರು ಔಟ್ ಆದಂಗೆ ಮತ್ತು ಕ್ಯಾಮ್ರನ್ಗೆ ಲಾಸ್ಟರ್ಗೆ ಇದ್ದು ಮ್ಯಾಚ್ನ ಗೆಲ್ಲಿಸ್ಕೊಟ್ರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಮೇಲುಗರು ಒಟ್ಟಿನಲ್ಲಿ RCB ಹಿಂಗೆ ಗೆಲ್ತಾರೆ, ಹಿಂಗೆ ಯೂಜ್ ಮಾರ್ಜಿನಿಂದ ಗೆಲ್ತಾರೆ ಅಂತ ಯಾರಂತೂ ಪ್ರಿಂಟ್ ಕೂಡ ಮಾಡಿತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ಬಂದವರೆಲ್ಲ ಚೆನ್ನಾಗಿ ಆಡಿದ್ರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಹೇಳಿದ್ರೆ ಸಿಕ್ಕಾಬಿಟ್ಟೆ ಮ್ಯಾಚ್ ಚೆನ್ನಾಗಿತ್ತು ಅನ್ಬೋದು. RCB ಬ್ಯಾಟಿಂಗ್ ಕಡೆ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಇವರಿಬ್ಬರು ಒಂಚೂರು ಬೇಗ ಔಟ್ ಆದರೂ ನಾನೇನೋ ಒಂದು 200 ಹೊಡಿತಾರೆ ಅಂದ್ಕೊಂಡಿದ್ದೆ. 187 ಹೊಡೆದ್ರು. ಒಟ್ಟಿನಲ್ಲಿ ಆಲ್ ಔಟ್ ಏನು ಆಗಲಿಲ್ಲ. 9 ವಿಕೆಟ್ ಕಳ್ಕೊಂಡ್ರು. ಹೆಂಗೋ ಮ್ಯಾಚ್ನ ತಗೊಬಂದರು. ಒಟ್ಟಿನಲ್ಲಿ ಬುಡಕ್ಕೆ ಹೋಗ್ತಿರೋ ಮ್ಯಾಚ್ನ ಹೆಂಗೋ ತಗೊಬಂದರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಮಿಲ್ ಜಾಕ್ಸು, ರಜತ್ ಪಟೀದಾರ್ ಅವರಿಬ್ಬರು ಪಾರ್ಟ್ನರ್ಶಿಪ್ಪಿಂದನೇ ಮ್ಯಾಚ್ ಇಲ್ಲಿವರೆಗೂ ಸ್ಕೋರ್ ಬರೋಕ್ಕಾಯ್ತು ಅನ್ಬೋದು. ಏನಾರೋ ಇವರಿಬ್ಬರು ಔಟ್ ಆಗ್ಯಾರೆ ನನ್ನ ಪ್ರಕಾರ. ಇಲ್ಲಿ ಕಷ್ಟ ಸ್ಟ್ರಗಲ್ ಪಡ್ತಿದ್ರು ಅನ್ಬೋದು. ಒಟ್ಟಿನಲ್ಲಿ DK ಅವರು ಅಂತ ಹೇಳ್ಕೊಳ್ಳೋ ಆಟನ ಆಡಲಿಲ್ಲ ಅಂದ್ರೂ ಗ್ರೀನು, ರಜತ್ ಪಟೀದಾರ್, ಮಿಲ್ ಜಾಕ್ಸ್ ಇವ್ರು 3 ಜನನೇ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಎಕ್ಸಲೇಟರ್ ಮಾಡಿದ್ದಕ್ಕೆ ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ DC ಬೌಲಿಂಗ್ ಒಳ್ಳೆ ಬೌಲಿಂಗ್ ಮಾಡಿದ್ರು. ಇಶಾಂತ್ ಶರ್ಮಾನ ಇವರು ಕರೆಸಿದ್ರು ಅನ್ಬೋದು. ಇಶಾಂತ್ ಶರ್ಮಾ ಒಳ್ಳೆ ಬೌಲಿಂಗ್ ಮಾಡಿದ್ರು. ಮೇನ್ ವಿರಾಟ್ ಕೊಹ್ಲಿನ ಔಟ್ ಮಾಡಿ ವಿರಾಟ್ ಕೊಹ್ಲಿ ಮಸ್ತ್ ಮುಖೇಶ್ ಕುಮಾರ್, ಅಕ್ಷಯ್ ಪಟೇಲು ಇವರೆಲ್ಲ ಕುಲ್ದೀಪ್ ಯಾದವ್ ಒಳ್ಳೆ ಎಕ್ಸ್ಪೆನ್ಸಿವ್ ಆದರು ಅನ್ಬೋದು. ಒಟ್ಟಿನಲ್ಲಿ 1 ವಿಕೆಟ್ ತಗೊಟ್ರು. ಸಿಕ್ಕಾಪಟ್ಟೆ ಎಲ್ಲರಿಗಿಂತ ಎಕ್ಸ್ಪೆನ್ಸಿವ್ ಆಗಿದ್ದು ಅವರೇ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಊರು ಇಶಾಂತ್ ಶರ್ಮಾ, ವಿರಾಟ್ ಕೊಹ್ಲಿ ವಿಕೆಟನ್ನು ತೆಗ್ದಿತ್ತಿಲ್ಲ ಅಂದರೆ ಒಂದು 200 ಹೊಡೀತಿದ್ರು ಅನ್ಬೋದು ನನ್ನ ಪ್ರಕಾರ. ಒಟ್ಟಿನಲ್ಲಿ ಪವರ್ ಪ್ಲೇಲಿ ಆಲ್ಮೋಸ್ಟ್ 2 ವಿಕೆಟ್ ಆಗಿದ್ರು. ಒಟ್ಟಿನಲ್ಲಿ ಮ್ಯಾಚ್ನ ಎಳೆದಿದೆ ನನ್ನ ಪ್ರಕಾರ. ರಜತ್ ಪಟೀದಾರ್, ಮಿಲ್ ಜಾಕ್ಸು, ಗ್ರೀನು ಇವ್ರು 3 ಜನಕ್ಕೆ ಕ್ರೆಡಿಟ್ ಕೊಡಲೇಬೇಕು ನನ್ನ ಪ್ರಕಾರ. ಇಲ್ಲಿ ಹೇಳೋದಾದರೆ ಒಟ್ಟಿನಲ್ಲಿ ಹೇಳಿದೆ ಗುರು, ನಾನು ಪ್ರಿವ್ಯೂ ಹಿಡಿದಿದ್ರೆ ರಜತ್ ಪಟೀದಾರ್ ಚೆನ್ನಾಗಿ ಆಡಬೇಕು, ವಿರಾಟ್ ಕೊಹ್ಲಿ, ಡೂಪ್ಲೆಸ್ ಇವರಿಬ್ಬರು ಔಟಾಗಿ ಸ್ಟ್ರಗಲ್ ಪಡ್ತಾರೆ ಅಂದಿದೆ. ಒಂದು ಲೆವೆಲ್ಗೆ ಸ್ಟ್ರಗಲ್ ಪಡ್ಕೊಂಡು ಮ್ಯಾಚ್ನ ಇಲ್ಲಿವರೆಗೂ ತಗೊಬಂದರು ಅನ್ಬೋದು. 187ನ ಇವರು ಚೇಸ್ ಮಾಡೋಕ್ಕೆ ಬಂದವರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋಷ್ಟಟ್ಟು ಏನೂ ಸಿಗಲಿಲ್ಲ. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ರಿಷಬ್ ಪಂತ್ ಇವರು ಆಡಿಸ್ಲಿಲ್ಲ ಅಂದರು, ಹಿಂಗೋ ಒಂದು ಲೆವೆಲ್ಗೆ ಆಡೋಕ್ಕೆ ಬಂದರು. ಒಟ್ಟಿನಲ್ಲಿ ಡೇವಿಡ್ ವಾರ್ನರ್ ಬೇಗನೆ ಔಟ್ ಮಾಡೋದು. ಡೇವಿಡ್ ವಾರ್ನರ್ ಆಗಲಿ, ಜಾಕ್ಸ್ ಆಗಲಿ, ಒಟ್ಟಿನಲ್ಲಿ ಜಾಕ್ಸ್ನ ಬೇಗನೆ ಔಟ್ ಮಾಡಿದ್ದಕ್ಕೆ ಇವರು ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಹೇಳೋಲ್ಲ ಗುರು ಇವರು ಅಂತ. ಮೇನ್ ಇಲ್ಲಿ ಲಾಸ್ಟರು ಇದ್ದಿದೆ ನನ್ನ ಪ್ರಕಾರ. ಇಲ್ಲಿ ಅಕ್ಷಯ್ ಪಟೇಲ್ ಅವರೊಬ್ರದ್ದು ಓಪಿತ್ತು. ಒಟ್ಟಿನಲ್ಲಿ ಬಂದವರೆಲ್ಲ ಬೊಗಸ್ ಅವ್ರಿಗೆ ಹೋದ್ರು ಅನ್ಬೋದು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಇರೋ ತನಕ ಒಂದು ಮ್ಯಾಚ್ ಇತ್ತು ಅನ್ಬೋದು ನನ್ನ ಪ್ರಕಾರ. ಹೇಳಿದರೆ ಅಕ್ಷಯ್ ಪಟೇಲ್ ಔಟ್ ಆದಂಗೆ ಅವ್ರ ಹಿಂದೆ ಎಲ್ಲರೂ ಆಲ್ಮೋಸ್ಟ್ ಔಟ್ ಆಗ್ಬಿಟ್ರು ಅನ್ಬೋದು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಇರೋ ತನಕ ಒಂದು ಮ್ಯಾಚ್ ಇತ್ತು ಅನ್ಬೋದು. ಒಟ್ಟಿನಲ್ಲಿ ಅವರು ಹಾಫ್ ಸೆಂಚುರಿ ಮಾಡಿದ್ರು ಆಲ್ಮೋಸ್ಟು. ಏನಂದರೆ ಇಲ್ಲಿ ಮ್ಯಾಚ್ ಎಳೆದಿದೆ ನನ್ನ ಪ್ರಕಾರ. RCB ಬೌಲಿಂಗ್ ಅನ್ಬೋದು. ಒಟ್ಟಿನಲ್ಲಿ ಮೊಹಮ್ಮದ್ ಸಿರಾಜ್ ಅಲ್ಲಿ ಮೇನ್ ಇಲ್ಲಿ ಎಷ್ಟೇ ಸಿಕ್ಕಾಬಿಟ್ಟೆ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ 3 ವಿಕೆಟ್ ತೆಗಿಯೋದಾಗಲಿ, ಒಟ್ಟಿನಲ್ಲಿ ಆಕಿಬ್ ಬರ್ದೀಸ್ 2 ವಿಕೆಟ್ ತೆಗೆದ್ರು. ಅವರು ಕ್ರೂಷಿಯಲ್ ವಿಕೆಟ್ ತೆಗೆದ್ರು. ಮೊಹಮ್ಮದ್ ಸಿರಾಜ್ ಅಷ್ಟೇ ಎಲ್ಲರೂ ಚೆನ್ನಾಗಿ ವಿಕೆಟ್ ತೆಗೆದ್ರು ಅನ್ಬೋದು. ಮೇನ್ ಇಲ್ಲಿ ಗ್ರೀನ್ ಕೈಲಿ ಬೌಲಿಂಗ್ ಕೊಟ್ಬಿಟ್ಟು ಇವರು ಚೆನ್ನಾಗಿ ಮ್ಯಾಚಿನ ಗೆಲ್ಲಿಸ್ಕೊಡ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಗ್ರೀನು ಆಲ್ರೌಂಡರ್ ಪ್ರದರ್ಶನ ಕೊಡ್ತವ್ರೆ ಅನ್ಬೋದು ಕ್ಯಾಮ್ರನ್ ಗ್ರೀನ್ ಅವರು ನನ್ನ ಪ್ರಕಾರ ಹೇಳಿದರೆ. ಒಟ್ಟಿನಲ್ಲಿ ಹೇಳಿದೆ ಅವರು. ಒಟ್ಟಿನಲ್ಲಿ RCB ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತೊಗೊಂಡ್ರು. ಒಟ್ಟಿನಲ್ಲಿ ತಗೊಳ್ದೆ ಇದ್ರು. ಒಟ್ಟಿನಲ್ಲಿ RCB ಗೆಲ್ಲಬೇಕಂದ್ರೆ ಒಟ್ಟಿನಲ್ಲಿ RCB ಗೆದ್ದರು. ಒಂಚೂರು ರನ್ ರೇಟ್ ಮ್ಯಾಟ್ರ್ ಆಗಿ ಒಟ್ಟಿನಲ್ಲಿ ಒಂಚೂರು ರನ್ ರೇಟ್ ಒಂಚೂರು ಬೂಸ್ಟ್ ಆಯಿತು ಅನ್ಬೋದು ನನ್ನ ಪ್ರಕಾರ ಹೇಳೋದಾದರೆ. ಒಟ್ಟಿನಲ್ಲಿ
ಮೇಲುಗಳು ಆರ್ ಸಿ ಬಿ ಇಂಥ 47 ರನ್ ವಿಕ್ಟರಿಯಿಂದ ಗೆಲ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಆರ್ ಸಿ ಬಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು ಒಳ್ಳೆ ಬೌಲಿಂಗು ಒಂದು ಲೆವೆಲ್ ಬ್ಯಾಟಿಂಗ್ ಆಡ್ಕೊಂಡು ಗೆದ್ದರು ಅನ್ಬೋದು ನನ್ನ ಪ್ರಕಾರ ಹೇಳಿದ್ರೆ. ಒಟ್ಟಿನಲ್ಲಿ ಪ್ರಿವ್ಯೂಡಲ್ಲಿ ಹೇಳಿದೆ ಒಟ್ಟಿನಲ್ಲಿ ಆರ್ ಸಿ ಬಿ ವರ್ಸಸ್ ಡಿ ಸಿಲಿ ಯಾರು ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡಿದೆ. ಆರ್ ಸಿ ಬಿ ಗೆಲ್ತಾರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು. ಒಟ್ಟಿನಲ್ಲಿ ಆರ್ ಸಿ ಬಿ ಅವ್ರು ಗೆದ್ರೋಗರು. ಪ್ರಿಡಿಕ್ಷನ್ ವಿಡಿಯೋ ಬಂದ್ಬಿಟ್ಟು ಜಿ ಟಿ ವರ್ಸಸ್ ಕೆ ಕೆ ಆರ್. ಒಟ್ಟಿನಲ್ಲಿ ಜಿ ಟಿ ಆದ ಹೋಮ್ ಗ್ರೌಂಡಲ್ಲಿ ಇವರು ಸಿಕ್ಕಾಪಟ್ಟೆ ಹೋದ ಮ್ಯಾಚಿನಾಗ ಎತ್ಕೊಬರ್ತಿದ್ದಾರೆ. ಜಿ ಟಿ 5 ಮ್ಯಾಚಲ್ಲಿ 2ನಾಗ ಎತ್ಕೊಬರ್ತಿರುತ್ತೆ. ಕೆ ಕೆ ಆರ್ ಅವರು 5 ಮ್ಯಾಚಲ್ಲಿ 4ನಾಗ ಎತ್ಕೊಬರ್ತಿದ್ದಾರೆ. ಮೇನ್ ಗುರು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 180 ಇಲ್ಲ. ಮೇನ್ ಇಲ್ಲಿ ನನ್ನ ಪ್ರಕಾರ ಕೆ ಕೆ ಆರ್ ಟಾಸ್ ಗೆದ್ರೆ 200 ಹೊಡೆಯೋದು 99% ಖಚಿತ. ಒಟ್ಟಿನಲ್ಲಿ ಜಿ ಟಿ ಏನಾದ್ರು ಟಾಸ್ ಗೆದ್ರೆ ನನ್ನ ಪ್ರಕಾರ ಇಲ್ಲಿ 200 ಹೊಡೆಯೋದು ಕಷ್ಟ. ಯಾಕೆಂದರೆ ಇವ್ರಿಗೆ ಬ್ಯಾಟಿಂಗ್ ಡೆತ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಅನ್ಬೋದು. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ಲು ಸಾಯಿ ಸುದರ್ಶನ್ ಯಾರೋ ಕ್ಲಿಕ್ ಆದರೆ ಅಂತೂ ಹೋದ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ 200 ಪಾರ್ಟ್ನರ್ಶಿಪ್ ಮಾಡಿದರು. ಅದರಿಂದ ಒಟ್ಟಿನಲ್ಲಿ ಜಿ ಟಿಗೆ ಒಂದು ಚಾನ್ಸ್ ಇದೆ. ಒಟ್ಟಿನಲ್ಲಿ ಪ್ಲೇ ಆಫ್ ಆಗೋ ಚಾನ್ಸ್ ಏನಿಲ್ಲ. ಒಟ್ಟಿನಲ್ಲಿ ಒಂದು ಮ್ಯಾಚ್ ಗೆದ್ರೆ ಒಂದು ಖುಷಿ ಇರ್ಬೋದು ಅಷ್ಟೇ. ಒಟ್ಟಿನಲ್ಲಿ ಕೆ ಕೆ ಆರ್ ಗೆದ್ರೆ ಆಲ್ಮೋಸ್ಟ್ ಪ್ಲೇ ಆಫ್ಗೆ ಹೋಗ್ಬಿಟ್ಟಿದ್ದಾರೆ, ಸೆಲೆಕ್ಟು ಆಗಿಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಒಂದು ಮ್ಯಾಚ್ ಹೇಳೋದಾದರೆ ನನ್ನ ಪ್ರಕಾರ ಇಲ್ಲಿ ನೋಡೋದಾದರೆ ಜಿ ಟಿ ಹೋಮ್ ಗ್ರೌಂಡ್ ಅಡ್ವಾಂಟೇಜನ್ನು ತಗೋತಾರೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ ಏನಾದ್ರು ಒಂಚೂರು ಜಿ ಟಿ ಗೆದ್ರೆ ನನ್ನ ಪ್ರಕಾರ ಒಂಚೂರು ಆರ್ ಸಿ ಬಿ ಯೂಸ್ಫುಲ್ ಇರ್ಬೋದು ಒಟ್ಟಿನಲ್ಲಿ ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಯ್ತಾ ಇದೆ ಅನ್ಬೋದು. ಒಟ್ಟಿನಲ್ಲಿ ಜಿ ಟಿ ಬೌಲರು ಮೋಹಿತ್ ಶರ್ಮಾ ಆಗಲಿ ಉಮೇಶ್ ಯಾದವ್ ಆಗಲಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಯ್ತಾರೆ. ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಉಮೇಶ್ ಯಾದವ್ನ ಆಡ್ಸೋ ಡೌಟು ಅನ್ಬೋದು ಹೇಳೋದಾದರೆ. ಒಟ್ಟಿನಲ್ಲಿ ರಶೀದ್ ಖಾನ್ ರನ್ ಹೊಡಿತವ್ರೆ. ಒಟ್ಟಿನಲ್ಲಿ ಅಂತ ಹೇಳ್ಕೊಡೋ ವಿಕೆಟ್ ತೆಗಿತಿಲ್ಲ ವಿಜಯ್. ಒಟ್ಟಾರೆ ಮೇನ್ ಗುರು ಇಲ್ಲಿ ಕೆ ಕೆ ಆರ್ ಬ್ಯಾಟಿಂಗ್ ಸ್ಟ್ರೆಂತ್ ಬಂದ್ಬಿಟ್ಟು ಸುನೀಲ್ ನಾಯರ್, ಆಂಡ್ರೆ ರಸಲ್ ಅನ್ಬೋದು. ಒಟ್ಟಿನಲ್ಲಿ ಸುನೀಲ್ ನಾಯರ್ ಒಳ್ಳೆ ಸಾಲ್ಟ್ ಕೊಟ್ಟರೆ ನನ್ನ ಪ್ರಕಾರ ಇಲ್ಲಿ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಇವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು ಒಂದು ಲೆವೆಲ್ಗೆ. ಕೆ ಕೆ ಆರ್ ಒಂದೊಂದು ಮ್ಯಾಚಲ್ಲಿ ಆಡೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೊಂಡು ಆಡ್ತಾರೆ. ಏನಾದ್ರು ಗೆದ್ದರೂ ಗೆಲ್ಬೋದು ಈ ಮ್ಯಾಚ್ನ ಹೇಳೋಕ್ಕಾಗಲ್ಲ ಜಿ ಟಿ. ಯಾಕೆಂದರೆ ಹೋಮ್ ಗ್ರೌಂಡ್ ಅಡ್ವಾಂಟೇಜಲ್ಲಿ ಹೋದ ಸತಿ ಸಿ ಎಸ್ ಕೆ ಮೇಲೆ ಅಷ್ಟು ಈ ಕಷ್ಟ ಟೀಮ್ ಮೇಲೆ ಇವರು ಇಷ್ಟು ಈಸಿಯಾಗಿ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ವೆಂಕಟೇಶ್ ಅವರು ಒಳ್ಳೆ ಫಾರ್ಮಲ್ಲಿ ಕಾಣ್ತಿದ್ದಾರೆ ಅನ್ಬೋದು. ಎಲ್ಲ ಮ್ಯಾಚಲ್ಲೂ ಕ್ಯಾಮ್ ಇನ್ನಿಂಗ್ಸ್ ಕೊಟ್ಬಿಟ್ಟು ಮ್ಯಾಚ್ನ ಗೆಲ್ಲಿಸ್ತಿದ್ದಾರೆ. ಅವರೇ ಕ್ರೂಷಿಯಲ್ ಅನ್ಬೋದು. ಒಟ್ಟಿನಲ್ಲಿ ಆಂಡ್ರೆ ರಸಲ್ ಅಷ್ಟೇ. ಡೇವಿಡ್ ಮಿಲ್ಲರ್ ಜಿ ಟಿಲಿ ಡೇವಿಡ್ ಮಿಂಟಲ್ ಅಂತ ಹೇಳ್ಕೊಳ್ಳೋ ಪ್ರದರ್ಶನ ನೀಡ್ತಿಲ್ಲ ಅಂದರು. ಹೆಂಗೋ ತೆವಾಟಿಯ, ಶಾರುಖ್ ಖಾನ್ ಇವರೆಲ್ಲ ಬಂದ್ಬಿಟ್ಟು ಚೆನ್ನಾಗಿ ಮ್ಯಾಚ್ನ ಗೆಲ್ಲಿಸ್ಕೊಡ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಈ ಮ್ಯಾಚ್ನ ಗೆಲ್ಲಬೇಕು ಜಿ ಟಿ. ಏನಾದ್ರು ಗೆದ್ದರೆ ಆರ್ ಸಿ ಬಿ ಒಂಚೂರು ಯೂಸ್ಫುಲ್ ಆಗ್ಬೋದು ನನ್ನ ಪ್ರಕಾರ ಹೇಳೋದಾದ್ರೆ. ಇಲ್ಲಾಂದರೆ ಕೆ ಕೆ ಆರ್ ಆಲ್ಮೋಸ್ಟ್ ಪ್ಲೇ ಆಫ್ ಹೋಗಿದ್ದಾರೆ ಅನ್ಬೋದು ನನ್ನ ಪ್ರಕಾರ ಹೇಳಿದ್ರೆ. ಒಟ್ಟಿನಲ್ಲಿ ಜಿ ಟಿ ಗೆಲ್ಲಬೇಕು ಅಂತ ನಾನು ಪ್ರೆಡಿಕ್ಟ್ ಮಾಡ್ತಿದ್ದೀನಿ ಅಷ್ಟೇ. ಒಟ್ಟಿನಲ್ಲಿ ಜಿ ಟಿಗೆ ಸತಿ ಸಪೋರ್ಟ್ ಮಾಡಲೇ. ಏಕೆಂದರೆ ಒಂಚೂರು ಪ್ಲೇ ಆಫ್ ಹೋಗೋದು ಇರಲ್ಲ ಆಲ್ಮೋಸ್ಟ್ ನನ್ನ ಪ್ರಕಾರ ಹೇಳೋದಾದ್ರೆ. ಒಟ್ಟಿನಲ್ಲಿ ಜಿ ಟಿ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಜಿ ಟಿ ಟೀಮಲ್ಲಿ ಆಲ್ಮೋಸ್ಟ್ ಯಾರನ್ನೂ ಚೇಂಜ್ ಮಾಡೋದು 99% ಆಲ್ಮೋಸ್ಟ್ ಸೇಮೇ ಇರ್ತಾರೆ ಎಂಬುದು. ಜಿ ಟಿ ಟೀಮಲ್ಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ. ತೆವಾಟಿಯ, ರಾಶಿದ್ ಖಾನು, ಉಮೇಶ್ ಯಾದವ್, ಮೋಹಿತ್ ಶರ್ಮಾ ಇವ್ರ ಜನ ಅನ್ಬೋದು. ಡೇವಿಡ್ ಮಿಲ್ಲರ್ ಇರ್ತಾರೆ ಅನ್ಬೋದು. ನನ್ನ ಪ್ರಕಾರ ಕೆ ಕೆ ಆರ್ ಟೀಮಲ್ಲಿ ರಶೀದ್ ಖಾನ್, ಕೆ ಕೆ ಆರ್ ಟೀಮಲ್ಲಿ ಆಂಡ್ರೆ ರಸಲು, ಸುನೀಲ್ ನಾಯರ್ ಒಟ್ಟಿನಲ್ಲಿ ಇಷ್ಟು ಜನ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ವೆಂಕಟೇಶ್ ಅವರು, ಶ್ರೇಯಸ್ ಅವರು, ರಾಣಾ ನನ್ನ ಪ್ರಕಾರ ಈ ಮ್ಯಾಚಲ್ಲಿ ನಿತೀಶ್ ರಾಣಾ ಆಡಿಸ್ಬೋದು ಅನ್ಬೋದು ನನ್ನ ಪ್ರಕಾರ ಹೇಳೋದಾದರೆ. ಒಟ್ಟಿನಲ್ಲಿ ಕೆ ಕೆ ಆರ್ ಅಂತ ಹೇಳ್ಕೊಳ್ಳೋ ಸ್ಟ್ರಗಲ್ ಪಡ್ತಿಲ್ಲ ಅಂದರು ಈ ಮ್ಯಾಚ್ ನನ್ನ ಪ್ರಕಾರ. ಯಾಕೋ ಕೆ ಕೆ ಆರ್ ಗೆಲ್ಲಲ್ಲ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಗೆಲ್ಲೋ ಪಾಸಿಟಿವಿಟಿ ಬಂದ್ಬಿಟ್ಟು ಎರಡು ಕಡೆನೂ ಜಾಸ್ತಿ ಇದೆ, 50% ಅನ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ ಇಲ್ಲಿ ಟಾಸ್ ಗೆದ್ದರೂ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಬ್ಯಾಟಿಂಗು 99% ಆಯ್ಕೆ ಮಾಡ್ಕೊಳ್ಳಲ್ಲ. ಒಟ್ಟಿನಲ್ಲಿ ಇಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಿದೆ. ಟೋಟಲಾಗಿ 3 ಮ್ಯಾಚಲ್ಲಿ 2 ಮ್ಯಾಚ್ ಜಿ ಟಿ ಗೆದ್ದಿದ್ರೆ, 1 ಮ್ಯಾಚ್ ಕೆ ಕೆ ಆರ್ ಗೆಲ್ತಿದೆ. ಒಟ್ಟಿನಲ್ಲಿ ಕೆ ಕೆ ಆರ್ ವರ್ಸಸ್ ಜಿ ಟಿಲಿ ಹೋಮ್ ಅಡ್ವಾಂಟೇಜ್ ತೊಗೊಂಡು ನನ್ನ ಪ್ರಕಾರ ಯಾಕೋ ಜಿ ಟಿ ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತೀನಿ. ಮತ್ತು ರಿವ್ಯೂ ವೀಡಿಯೋನ ಮಾಡಿದ್ದೀನಿ. ಆರ್ ಸಿ ಬಿ ವರ್ಸಸ್ ಡಿ ಸಿನೂ ರಿವ್ಯೂ ಮಾಡಿದ್ದೀನಿ. ಅದರಲ್ಲಿ ಆರ್ ಸಿ ಬಿ ಅವರು ಗೆದ್ದರು ಅಂತ ಹೇಳಿದೆ. ಆರ್ ಸಿ ಬಿ ಗೆದ್ದರು. ಒಟ್ಟಿನಲ್ಲಿ ಈ
ಪ್ರಿಡಿಕ್ಷನ್ ಮತ್ತು ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮ್ಯಾಚ್ನ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.